ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಬೆಳಗ್ಗೆನೇ ಎದ್ದು ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ವಾಕ್ ಹೋಗೋಣ ಅಂತ ಕೂತಿದ್ದು. ಹೊರಟ್ವಿ. ಅಯ್ಯೋ, ನಾನು ವಾಕ್ ಹೋಗ್ಬೇಕು ಅಂತ ಅಂದರೆ ಇವನನ್ನು ಕರ್ಕೊಂಡು ಅವಳನ್ನು ಕರ್ಕೊಂಡು ನಾನು ಇವರೆಲ್ಲರನ್ನೂ ಜೊತೇಲಿ ಕರ್ಕೊಂಡು ಇವರೆಲ್ಲರೂ ಪೀಡಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಹೋಗೋಣ ವಾಕ್ ಮಾಡ್ಕೊಂಡು ಬರೋಣ ಅಂತಂದರೆ ಅಷ್ಟೊತ್ತಿಗೆ 6:30ಗೆಲ್ಲ ವಾಕ್ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿರ್ತೀವಿ. ನಾವು ಹೋಗೋದೇ ಒಂದು 7:30ಗೆ ಹೋಗಿರ್ತೀವಿ. ಇವನನ್ನು ಕರ್ಕೊಂಡು ಇವಳನ್ನು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮೇ ಆಗಿಬಿಟ್ಟಿರುತ್ತೆ. ಅಲ್ಲಿಂದ ಬಂದು ಮತ್ತೆ ಇವಳು ಕಾಲೇಜ್ ಟೈಮ್ಗೆ ತಿಂಡಿ ಮಾಡಿ ಇವಳನ್ನ ಕಾಲೇಜಿಗೆ ಕಳಿಸ್ಬೇಕು. ಹಂಗೆ ನಮ್ಮ ಸೈಟ್ ಹತ್ರ ಬಂದು ಸನ್ರೈಸ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಸನ್ರೈಸ್ ನೋಡ್ಕೊಂಡು ಹಂಗೆ ವಾಕ್ ಮಾಡೋಕ್ಕೆ ಅಂತ ಹೊರಟು. ವಾಕ್ ಮಾಡೋದಲ್ಲಿ ಇವರು ತಲೆ ತಿಂದೆ ಅರ್ಧ ಸಣ್ಣ ಮಾಡಾಕ್ಬಿಡ್ತಾರೆ. ನನ್ನ ವಾಕ್ ಹೋಗೋ ಅವಶ್ಯಕತೆನೇ ಏನೂ ಇರೋದಿಲ್ಲ ನನಗೆ. ಬಾ ಬೇಗ ಅಂತ ಅಂದರೆ ನಿಧಾನಕ್ಕೆ ಮಳ್ಳಿ ಕಾಲ್ ಥರ ಗೊತ್ತಾವಳು. ಹಂಗೆ ಮಾತಾಡ್ಕೊಂಡು ರೇಗಿಸ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಹೋದೋ. ಇನ್ನೇನು ಮಾಡೋದು, ಅಕ್ಕ ಅವ್ರು ಆಮೇಲೆ ನನ್ನೇ ಹಿಂದೆ ಬಿಟ್ಬಿಟ್ಟು ಮುಂದಕ್ಕೆ ಹೊಂಟೋದ್ರು. ವಾಕ್ ಮಾಡ್ತಾ ಪರವಾಗಿಲ್ಲ. ಇವತ್ತು ಚೆನ್ನಾಗಿತ್ತು, ಈ ದಿನ ತುಂಬ ಚೆನ್ನಾಗಿತ್ತು. ಮಾತಾಡ್ದು ಓಡಾಡ್ದು ಮತ್ತು ಹಂಗೆ ಬೇಗ ಮನೆಗೆ ಬಂದು ಇವತ್ತು ಇವಳಿಗೆ ಕಾಲೇಜ್ ಇಲ್ಲದೆ ಇರೋ ಕಾರಣ ಇವತ್ತು ಫುಲ್ಲು ಹಬ್ಬ ನಮಗೆ. ಕಾಲೇಜ್ ಇದ್ದರೆ ಬೇಗ ಹೇಳ್ಬೇಕು, ತಿಂಡಿ ಮಾಡಬೇಕು, ಕಾಲೇಜ್ ಕಳಿಸ್ಬೇಕು, ರೆಡಿ ಮಾಡಬೇಕು, ಆ ಕೆಲಸ ಇರುತ್ತೆ. ಅವಳು ಕಾಲೇಜ್ ಇಲ್ಲ ಅಂತ ಅಂದರೆ ಎಷ್ಟೊತ್ತಿಗಾದರೂ ಎದ್ದು ತಿಂಡಿ ಮಾಡಬೇಕು. ಹಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತೇಳಿ ನಾನು ಪಾಪು ಚಿನ್ನು 3 ಜನನೂ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಗೆ ಅಂತ ಕಾಯ್ತಾ ನಿಂತಿದ್ದೋ. ಹಂಗೆ ಇರಲಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಪಾಪ ಏನೋ ಕೂಗ್ತಾ ಇದ್ದ, ಅದನ್ನು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಅಂದರೆ ಸಾಕು, ಅಲರ್ಟ್ ಆಗಿಬಿಡ್ತಾನೆ ಹಂಗೆ ಅವನು ಹ್ಞೂ ಅಂತ. ಮತ್ತು ಅಲ್ಲಿ ಹೋಗಿರೋದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಮನೆಗೆ ಬಂದು ರೆಸ್ಟ್ ಮಾಡ್ತಾಯಿದ್ದೋ. ಆವಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಅವಳು ಆಮೇಲೆ ತಲೆಗೆ ಎಣ್ಣೆ ಹಚ್ಚಿಸ್ಕೋಬೇಕು ಅಂತ ಅಂದ್ಲು. ತಲೆಗೆಲ್ಲ ನಾವು ತಲೆಗೆ ಅಪ್ಲೈ ಮಾಡೋ ಎಣ್ಣೆ ಬಂದು ಕೊಬ್ಬರಿ ಎಣ್ಣೆ ಮತ್ತು ಹರಳು ಎಣ್ಣೆ ಮಿಕ್ಸ್ ಮಾಡಿ ಹಾಕೋದು. ಕೂದಲು ತುಂಬ ಸ್ಮೂತಾಗೂ ಆಗುತ್ತೆ ಮತ್ತು ಜಡೆ ಉದ್ದನೂ ಕೂಡ ಆಗುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಹಂಗೆ ಏನೇನೋ ಮಾತಾಡ್ಕೊತ ಇವತ್ತು ಕೂದಲಿಗೆಲ್ಲ ಎಣ್ಣೆ ಹಾಕ್ಸ್ಕೊಂಡು ಅವನು ನನಗೂ ಹಾಕಿ ಅಂತ ತೋರಿಸ್ತಾ ಇದ್ದ. ನಿಮಗೇನಾದರೂ ಕೂದಲು ತೆಳು ಇದೆ ಅಥವಾ ಕೂದಲು ಉದುರ್ತಾ ಇದೆ ಅಂತ ಅಂದರೆ ನೀವು ಒಂದು ಮಂತ್ ಆದ್ರೂ ಈ ಥರ ಯೂಸ್ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ, ಕೂದಲು ತುಂಬಾ ಅದೇನೋ ದಟ್ಟವಾಗಿ ಬೆಳೆಯುತ್ತೆ. ಮತ್ತು ಕೂದಲು ಏನು ಅಷ್ಟವಾಗಿ ಏನೂ ಉದುರೋದಿಲ್ಲ ಮತ್ತು ಸ್ಮೂತ್ ಆಗುತ್ತೆ ಕೂದಲು ಚೆನ್ನಾಗಿ. ಏನೂ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಹಾಕಿದ್ರೆ ಸಾಕು. ಸ್ನಾನ ಮಾಡೋದು ಒಂದು 2 ವಾರನ ಹಂಗೆ ಕೂದಲಿಗೆ ನೀಟಾಗಿ ಎಣ್ಣೆ ಹಾಕಿದ್ರೆ ಸಾಕು. ನಮ್ಮ ಅಕ್ಕ ಇದು ಮಾಡ್ತಾ ಇರೋದು, ಕೂದಲಿಗೆ ಎಣ್ಣೆ ಹಾಕ್ತಾ ಇರೋದನ್ನ ಹಂಗೆ ವೀಡಿಯೋ ಮಾಡ್ಕೊತಾ ಪೋಸ್ ಕೊಡ್ತಾಯಿದ್ಲು. ಅದಕ್ಕೆ ಕರ್ಕೊಬಂದು ಹಸಿಟ್ಟು ಮಿದ್ದು ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ನಾನು ಈ ಕಡೆ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೆ. ಅವಳಲ್ಲಿ ಚಪಾತಿ ಹಿಟ್ಟು ಕಲಿಸ್ತಾಯಿದ್ಲು. ಒಂದೊಂದು ಟೈಮು ಪರವಾಗಿಲ್ಲ, ಹೆಲ್ಪ್ ಮಾಡಿಕೊಡ್ತಾಳೆ ನಮ್ಮ ಹುಡುಗಿ. ಹಂಗೆ ಸಂಜೆ ಊಟನೂ ಆಯಿತು. ಆಮೇಲೆ ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಂಡಿದ್ದು. ಹಂಗೆ ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ಇದನ್ನು ಕೂಡ ಆ್ಯಡ್ ಮಾಡ್ದು. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ನಮಗಂತೂ. ಇವತ್ತಿನ ಡೇ ಫುಲ್ಲು ನಾವು ಖುಷಿಪಟ್ವಿ. ನಿಮ್ಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.